ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಜಂಟಿ ಸುದ್ದಿಗೋಷ್ಠಿ ನಡೆಸೋದರ ಮೂಲಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಬೆಂಡೆತ್ತಿದ್ದಾರೆ ವಿಪಕ್ಷ ನಾಯಕರು. ಹನ್ನೊಂದು ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರವೇ ಹೊಣೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ A1 ಆರೋಪಿ, ಡಿಸಿಎಂ ಡಿಕೆ ಶಿವಕುಮಾರ್ A2. ಗೃಹ ಸಚಿವರ ವಿರುದ್ಧವೂ ಕೂಡ ಬಿಜೆಪಿ ಜೆಡಿಎಸ್ ವಾಗ್ದಾಳಿಯನ್ನ ನಡೆಸಿದೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಟ್ಟಿದ್ಯಾರು ಅದನ್ನ ಮೊದಲೇ ಹೇಳಿ. RCB ಕಪ್ ಗೆಲ್ತು, ಕೆಪಿಸಿಸಿ ಫೋಟೋ ಶೂಟ್ ಮಾಡ್ಕೊಳ್ತು ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. HD ಕುಮಾರಸ್ವಾಮಿ, BY ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಹಾಲಿ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆಯಾಗಬೇಕು. ಘಟನೆ ನಡೆದಂತಹ 24 ಗಂಟೆಯಲ್ಲಿ 3 ಬಗೆಯ ತನಿಖೆ ಯಾಕೆ? ರಾಜ್ಯ ಸರ್ಕಾರದ ವರ್ತನೆಗೆ ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. KSCA ಇಂದಲೂ ಕೂಡ ದೊಡ್ಡ ಮೊತ್ತದ ಪ್ರಮಾದ ಆಗಿದೆ. 3ರಂದು ಪಂದ್ಯ ಗೆಲ್ಲೋಕು ಮುಂಚೆ ಸೆಲೆಬ್ರೇಷನ್ಗೆ ಅನುಮತಿ ಕೇಳಿದ್ಯಾಕೆ? ಪೊಲೀಸರ ತಲೆದಂಡಕ್ಕೂ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ರಾತ್ರಿ ಇಡೀ ಪೊಲೀಸರು ನಿದ್ದೆಗೆಟ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯ ಲಾಭಕ್ಕೆ ಪೊಲೀಸರ ತಲೆದಂಡ ಆಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ನು ಅರವಿಂದ್, ಈಗ ರಾಜ್ಯ ಸರ್ಕಾರದ ವರ್ತನೆಗೆ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅವರ ಆಗ್ರಹ ಏನಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಏನಂದರೆ ಒಂದು ಇಡೀ ದೇಶವೇ ನೋಡಿರ್ತಕ್ಕಂಥ ಒಂದು ಶುಭ ಸೂಚನೆಯ ಸಂದರ್ಭ, ಮತ್ತೊಂದು ಕಡೆ ಸೂತಕದ ಛಾಯೆ. ಈ ಎರಡು ವಿಚಾರಗಳನ್ನು ಗಮನಿಸಿದಾಗ ಆಗಿರ್ತಕ್ಕಂಥ ಸಾವು ನೋವುಗಳು ಏನು ಇರ್ತಕ್ಕಂಥ ಅದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥ ದೊಡ್ಡ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು JDS ಮತ್ತು BJP ಅವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಆಡಿರ್ತಕ್ಕಂಥ ಆರೋಪಗಳು ಇಷ್ಟೇ ಇದೆ. ಯಾರು ಅನುಮತಿ ಕೊಟ್ಟವ್ರು ಯಾರು, ಇನ್ವೈಟ್ ಮಾಡಿದವ್ರು ಯಾರು, ಯಾಕೆ ಈ ತರಾತುರಿ ಕಾರ್ಯಕ್ರಮ ಆಗಬೇಕಾಗಿತ್ತು, ನಿಮ್ಮ ಸ್ವಯಂ ಪ್ರತಿಷ್ಠೆಗಾಗಿ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತಾ, ಎರಡೆರಡು ಕಡೆ ಕಾರ್ಯಕ್ರಮ ಮಾಡ್ತಕ್ಕಂಥ ವಿಚಾರಧಾರೆ ಯಾಕೆ ಬಂತು, ಜನ ಎಷ್ಟು ಜನ ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಗುಪ್ತಚರ ಇಲಾಖೆಗೆ ಇರಲಿಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟು ಇವತ್ತು BJP ಮತ್ತು JDS ಪತ್ರಿಕಾಗೋಷ್ಠಿಯಲ್ಲಿ ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ಸೊ ಇದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಳ ನೇರವಾಗಿ ಹೇಳಿದ್ದಾರೆ, ಇದು ಮುಖ್ಯಮಂತ್ರಿಗಳೇ ಆರೋಪಿ ನಂಬರ್ 1 ಸ್ಥಾನದಲ್ಲಿರ್ತಾರೆ. ಹಾಗೆ DCM DK ಶಿವಕುಮಾರ್ ಅವರು ಕೂಡ ನಂಬರ್ 2 ಆರೋಪಿ ಸ್ಥಾನದಲ್ಲಿದ್ದಾರೆ. ಹೀಗೆ 3ನೇ ಸ್ಥಾನದಲ್ಲಿ ಪರಮೇಶ್ವರ್ ಅಂತ ಹೇಳಿ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೈಕೋರ್ಟು ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ಳೋ ಹೆಜ್ಜೆ ಇಟ್ಟಿರ ತಕ್ಷಣದಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತಕ್ಕಂಥದ್ದು ಅದು ಕಟು ಸತ್ಯ. ಯಾಕೆಂದರೆ ಎಲ್ಲಿ ತಮ್ಮ ಮೇಲೆ ಏನಾಗ್ಬೋದು, ಯಾರು ಏನಾಗ್ಬಿಡುತ್ತೋ, ಹೈಕೋರ್ಟು ಏನು ಕೇಳಿಬಿಡ್ಬೋದು ಅಂತಕ್ಕಂಥ ಆತಂಕ, ಆಮೇಲೆ ಆ ಒಂದು ಈ ಭಯದ ವಾತಾವರಣದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಸರ್ಕಾರವು ಕೂಡ ತಕ್ಷಣವೇ ಏನು ಕ್ರಮ ತಗೊಳ್ಬೋದು ಅಂತಕ್ಕಂಥದ್ದು ಅದು ಮಾಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಈಗ ಒಂದು ಸ್ಟೇಡಿಯಂ ಅಂತಂದರೆ ಅದು 35,000-40,000 ಸಾವಿರ ಜನ ಸೇರ್ತಾರೋ ಏನೋ ಅಂತಕ್ಕಂಥ ಒಂದು ಕಿಂಚಿತ್ತು ಸಣ್ಣ ಮಾಹಿತಿ ಕೂಡ ಪೊಲೀಸರಿಗಾಗಲಿ ಸರ್ಕಾರಕ್ಕಾಗಲಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಮೆಟ್ರೋದಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ವೆಹಿಕಲಲ್ಲಿ ಬರ್ತಾರೆ, ಇಷ್ಟು ಜನ ಸೇರ್ತಾರೆ ಅಂತಕ್ಕಂಥ ಎಲ್ಲ ಮಾಹಿತಿಗಳು ಯಾರು ಕೊಡಬೇಕು, ಯಾವ್ಯಾವ ಭಾಗದಿಂದ ಹೆಂಗೆ ಬರ್ತಾ ಇದ್ದಾರೆ, ಏನು ಜನ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿ ಸರ್ಕಾರಕ್ಕಾಗಲಿ ಪೊಲೀಸರಿಗಾಗಲಿ ಇರಬೇಕಾಗಿತ್ತು. ಅದರಲ್ಲೂ ಪಾಸ್ ಕೊಡುವಂಥ ವಿಚಾರಗಳು ಬಂದಾಗ ಅದು ಫ್ರೀನೋ ಅಲ್ವೋ ಟಿಕೆಟ್ ಇದೆಯೋ ಆ ಒಂದು ನಿರ್ಧಾರ ತಡವಾಗಿರ್ತಕ್ಕಂಥದ್ದು ಎಲ್ಲ ಹಲವಾರು ಸಮಸ್ಯೆಗಳ ಮತ್ತು ದಿಢೀರ್ ಕಾರ್ಯಕ್ರಮ ಈ ಒಂದು ಅಚಾತುರ್ಯಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ದೊಡ್ಡ ಆರೋಪ JDSದು BJPದು ಆಗಿದೆ. ಆಮೇಲೆ ಜನರು ಕೂಡ ಅದೇ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಮಾಯಕವಾಗಿ 11 ಜನ ಸಾವಿಗೆ ಕಾರಣ ಯಾರು ಅಂತಕ್ಕಂಥ ಪ್ರಶ್ನೆಗೆ ತಲೆದಂಡ ಇವತ್ತು ಮೊದಲಾಗಿ ಪೊಲೀಸ್ ಇಲಾಖೆಯವರು ಆಗಿದ್ದಾರೆ. ಅದರಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತರಾಗಿ ದಯಾನಂದ್ ಅವರು, ಹಾಗೆ DCP, ಆಮೇಲೆ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ವಿಕಾಸ್, ACP ಬಾಲಕೃಷ್ಣ, ಆಮೇಲೆ ಗಿರೀಶ್ ಇನ್ಸ್ಪೆಕ್ಟರ್, ಈ ಥರ ಎಲ್ಲರೂ ಇದ್ರಲ್ಲ, ಅವರು ಒಂದೇ ಸೆಂಟ್ರಲ್ ಡಿವಿಷನ್
ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇಲ್ಲಿ ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸೆಲೆಬ್ರೇಷನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದಾಗ ಕೆಪಾಸಿಟಿ ಏನು ಅಂತಕ್ಕಂಥ ಒಂದು ಸಣ್ಣ ಪ್ರಶ್ನೆ ಯಾರಿಗೆ ಯಾಕೆ ಬಂದಿಲ್ಲ, ಯಾರಿಗೆ ಏನು ಮಾಡಬೇಕಾಗಿತ್ತು, ಅಲ್ಲಿ ಜನರನ್ನು ಇನ್ವೈಟ್ ಮಾಡಿದ ಕೂಡಲೇ ಇನ್ವೈಟ್ ಮಾಡಲಿಕ್ಕೆ ಕಾರಣ ಯಾರು? ಸಿ ಎಮ್ ಫಂಕ್ಷನ್ ನಡೆಯುತ್ತೆ ಅಂತ CM ಏನೋ ಹಾಕಿದ್ರು ಟ್ವಿಟ್ಟರಲ್ಲಿ, ಆಮೇಲೆ ಇನ್ಯಾರೋ ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ತಕ್ಕಂಥ ಪದಾಧಿಕಾರಿಗಳು ಹಾಕಿದ್ರು. ಹೀಗೆಲ್ಲ ಟ್ವಿಟ್ಟರಲ್ಲಿ ಬಂದಾಗ ಜನ ಸಮಸ್ಯೆ ಇರುತ್ತೆ. ಅದರಲ್ಲೂ ಫ್ರೀ ಅಂದಾಗ ಜನ ಬಿಡ್ತಾರಾ? ಇದುವರೆಗೂ ಇತಿಹಾಸದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಥರ ಕಾಲು ತುಳಿತ, ಸಾವು ನೋವುಗಳು ಏನೂ ಆಗಿರಲಿಲ್ಲ. ಆದರೆ ಒಂದು ಸೆಲೆಬ್ರೇಷನ್ ಅಂತಕ್ಕಂಥ ಸಂದರ್ಭ ಬಂದಾಗ ಹೀಗಾಯ್ತಲ್ಲ ಅಂತಕ್ಕಂಥದ್ದಕ್ಕೆ ಮೊದಲಾಗಿ ಪೊಲೀಸರು ತಲೆದಂಡ ಆಗಿದ್ದು ಒಂದು ರೀತಿಯಲ್ಲಿ ಸರಿ ಅನ್ನೋದು, ಮತ್ತೊಂದು ರೀತಿಯಲ್ಲಿ ತಪ್ಪು ಅನ್ನೋದು. ತಪ್ಪು ಯಾಕೆ ಅಂತಂದರೆ ಅವರು ಈಗ ಕಮಿಷನರು ಬಂದು 2 ವರ್ಷ ಆಗ್ತಾಯಿತ್ತು, ಈಗ ಅವರು DG ಪ್ರಮೋಷನ್ ತಗೊಳ್ಳೋಂಥ ಸಂದರ್ಭ ಇತ್ತು. ಈ ಸಂದರ್ಭದಲ್ಲಿ ಅವರ ಅಂಥ ಸ್ಥಾನದಿಂದನೇ ಹಿಡಿದು ಅಮಾನತು ಮಾಡಿಬಿಟ್ರೆ ನಾವು ಸ್ವಲ್ಪ ಬಚಾವ್ ಆಗಿಬಿಡ್ತೀವಿ, ನಾವು ಸ್ವಲ್ಪ ನಿಟ್ಟುಸಿರು ಬಿಟ್ಬಿಡ್ತೀವಿ, ನಮ್ಮ ಮೇಲೆ ಬರ್ತಕ್ಕಂಥ ಆರೋಪವನ್ನು ಸ್ವಲ್ಪ ಅಲ್ಲಗಳಿಬೋದು ಅಂತ ಒಟ್ಟಾರೆಯಾಗಿ ಹರಕೆಯ ಕುರಿಗಳನ್ನಾಗಿ ಮಾಡಿದ್ದಾರೆ 5 ಜನ ಪೊಲೀಸ್ ಅಧಿಕಾರಿಗಳನ್ನ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಆದ್ರೆ ಗುಪ್ತಚರ ಇಲಾಖೆಯ ಯಾವೊಬ್ಬ ಅಧಿಕಾರಿಯನ್ನೂ ಕೂಡ ಅಮಾನತು ಮಾಡಿಲ್ಲ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ. ಯಾಕೆಂದ್ರೆ CM ಸಿದ್ದರಾಮಯ್ಯನವರ ಅಂಡರಲ್ಲಿ ಬರುತ್ತೆ. ಸೊ ಹಾಗಾಗಿ ಅವರ ಅಂಡರಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಲೆದಂಡ ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೆ ಗುಪ್ತಚರ ಇಲಾಖೆ ಅಂತಂದರೆ ಮ್ಯಾನ್ ಪವರ್ ಕಡಿಮೆ ಇತ್ತು, ವಾಹನ ಸಿಬ್ಬಂದಿ ಕಡಿಮೆ ಇತ್ತು, ಹಣಕಾಸಿನ ಪರಿಸ್ಥಿತಿ ಸರಿ ಇರ್ತಿರ್ಲಿಲ್ಲ ಅಂತಕ್ಕಂಥದ್ದು ಭಾಳ ಹಿಂದೆ ಕೇಳ್ತಾ ಇದ್ವಿ. ಆದರೆ ಈಗ ಪ್ರತ್ಯೇಕವಾದ ಹಣವನ್ನು ಗುಪ್ತಚರ ಇಲಾಖೆ ಕೊಡ್ತಾರೆ, ವಾಹನಗಳನ್ನು ಕೊಡ್ತಾರೆ, ಮ್ಯಾನ್ ಪವರ್ ಇದೆ, ಎಲ್ಲವೂ ಇದೆ. ಆದರೆ ಸರ್ಕಾರಕ್ಕೆ ಬಂದಿರತಕ್ಕಂಥ ವರದಿ ಆದರೂ ಏನು ಅಂತಕ್ಕಂಥದ್ದು ಬೇಕಲ್ಲ, ಹೇಳಬೇಕಲ್ಲ. ಇವರು ಗುಪ್ತಚರ ಇಲಾಖೆಯವರು ಏನು ಮಾಡ್ತಿದ್ರು ಹಾಗಾದರೆ? ಅದು ಭಾಳ ಪ್ರಾಮುಖ್ಯತವಾಗಿರ್ತಕ್ಕಂಥ ವಿಭಾಗ ಅಲ್ವಾ? ಜನ ಬರ್ತಾ ಇದ್ದಾರೆ, ಸ್ಟೇಡಿಯಮಲ್ಲಿ ಇಷ್ಟೇ ಜನಸಂಖ್ಯೆ ಸೇರ್ತಕ್ಕಂಥದ್ದು ಇರುತ್ತೆ. ಬಸ್ಸಲ್ಲಿ ಬರ್ತಾರೋ, ಮೆಟ್ರೋದಲ್ಲಿ ಬರ್ತಾರೋ, ಖಾಸಗಿ ವಾಹನದಲ್ಲಿ ಬರ್ತಾರೋ, ವಾಹನ ನಿಲ್ಗಡೆ ಜಾಗ ಎಲ್ಲಿದೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಯಾರ್ಯಾರ ಕಡೆಯಿಂದ ಬರ್ತಾ ಇದ್ದಾರೆ, ಇಷ್ಟು ಲಕ್ಷಾಂತರ ಜನ ಸೇರ್ತಕ್ಕಂಥ ಸಂದರ್ಭ ಬಂದಾಗ ಯಾರು ಏನು ಯಾವ ನಿರ್ಧಾರ ತಗೊಳ್ಬೇಕಾಗಿತ್ತು ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ವಾ? ಈಗ 2 ವರ್ಷಗಳ ಕಾಲ ಹೆಚ್ಚು ಕಡಿಮೆ ನಗರ ಪೊಲೀಸ್ ಆಯುಕ್ತರ ಕೆಲಸ ಮಾಡಿರ್ತಕ್ಕಂಥ ದಯಾನಂದ್ ಅವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸಂದರ್ಭದಲ್ಲಿ ಈಗ ಅವರು ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ CM ಅವರಿಗೆ, ಸರ್ ಬೇಡ ಇದು ಭಾಳ ಅರ್ಜೆಂಟ್ ಆಗುತ್ತೆ ಹಾಗೆ ಅಂತ. ಆದರೆ ಮಾಡ್ರಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ಮಾತು ಈಗ ಹೊರಗೆ ಬರ್ತಿರ್ತಕ್ಕಂಥ ವಿಚಾರ. ನಾಳೆ ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಇವ್ರನ್ನೆಲ್ಲ ಕರೆದಾಗ ಈ ಮಾತನ್ನು ಹೇಳ್ತಾರೆ. ಅವಾಗ ಮುಂದೇನಾಗ್ಬೋದು? ಹೇಳಿಕೆಯನ್ನು ದಾಖಲಿಸ್ಕೊಳ್ಬೇಕಾಗತ್ತೆ. ಅವಾಗ ಇವ್ರು ಹೇಳ್ಬೋದು, ದಯಾನಂದರು ಹೇಳ್ಬೋದು, ನಾನು ಹಿಂಗೆ ಹೇಳಿದ್ದೆ ಔಪಚಾರಿಕವಾಗಿ ಈ ರೀತಿ ಹೇಳ್ರಿ ಮಾಡ್ರಿ ಅಂತ ಹೇಳಿರ್ತಕ್ಕಂಥ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅದೇ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದಾಗ ಇಲ್ಲಿ ಟೋಟಲಿ ಇನ್ನೊಂದು, ನೀವು ಗುಪ್ತಚರ ಇಲಾಖೆ ಬಗ್ಗೆ ಪ್ರಶ್ನೆ ಮಾಡಿದ್ರಿ. ಗುಪ್ತಚರ ಇಲಾಖೆ ಅಂತಕ್ಕಂಥದ್ದು ಇದೆಯಲ್ಲ, ಭಾಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅದು ಗುಪ್ತಚರ ಇಲಾಖೆ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಮಾಡದೇ ಇರತಕ್ಕಂಥ ಅವರವರ ಹಿಂದೆ ಮುಂದೆ ಸಚಿವರು ಮತ್ತೊಬ್ಬರು ಹಿಂದೆ ಮುಂದೆ ಓಡಾಡ್ಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ವಿನಃ ಸರ್ಕಾರದ ಅಥವಾ ಜನಪರವಾಗಿ, ಜನಸಮೂಹಕ್ಕೆ, ಕಾನೂನು ಸುವ್ಯವಸ್ಥೆ ಪರವಾಗಿ ಏನು ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು ಏನು ಕೊಡ್ತಾ ಇಲ್ಲ. ಇಲ್ಲಿ ಅದು ಒಂದು ದೊಡ್ಡ ಫೇಲ್ಯೂರ್ ಅನಧಿಕೃತ ಕಾರ್ಯಕ್ರಮ ಅಂತ ಹೇಳಿ ಪೊಲೀಸರು ಕೂಡ ದಾಖಲಿಸಿದಂತಹ FIR ನಲ್ಲಿ ಉಲ್ಲೇಖ ಆಗಿದೆ. ಅನಧಿಕೃತ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಭಾಗಿಯಾಗಿದೆಯಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಈಗ DK ಶಿವಕುಮಾರ್ ಅವರು ಭಾಳ ಜವಾಬ್ದಾರಿ ತಗೊಂಡು ಈ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೆಜ್ಜೆ ಹಾಕಿರಬಹುದು. ಆದರೆ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ, ಈ ಘಟನೆ ನಡೆದ ಬಳಿಕ ಅವರು ತಮ್ಮ ಕಣ್ಣೀರಿನ ಧಾರೆಯ ಮೂಲಕ ಕೆಲವು ಮಾತುಗಳನ್ನು ವ್ಯಕ್ತಪಡಿಸುವ ಮೂಲಕ ಭಾಳ ನೋವಾಗಿದೆ ಅಂತ ಹೇಳ್ತಕ್ಕಂಥದ್ದು ನಿಜ ಇರ್ಬೋದು. ನಂತರದ ಅವರು ಹೇಳ್ತಕ್ಕಂಥ ಮಾತುಗಳು ಏನಪ್ಪ ಅಂದರೆ, ನಮ್ಮ ಪೊಲೀಸ್ನವರು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನೋ ಒಂದು ಸಣ್ಣ ಅಚಾತುರ್ಯ ಆಗೋಯ್ತು, ಸಣ್ಣದಂದರೆ ಒಂದು ಅಚಾತುರ್ಯ ಆಗೋಯ್ತು, ನೂಕುನುಗ್ಗಲಾಗೋಯ್ತು, ಹೀಗೆ ಆ ಸಂದರ್ಭದಲ್ಲಿ ಈ ಥರ ಒಂದು ಘಟನೆ ನಡೆದೋಯ್ತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪೊಲೀಸ್ನವರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡು ಮಾತನಾಡಿದ ಕೆಲವೇ ಗಂಟೆಗಳಲ್ಲಿ ರಾತ್ರೋರಾತ್ರಿ ತಕ್ಷಣ ನಿರ್ಧಾರ ಮಾಡಿ 5 ಜನರನ್ನು ಅಧಿಕಾರಿಗಳನ್ನು ಅಮಾನತು ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಸೇರಿ ಹೋಯಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ಅಲೋಕ್ ಕುಮಾರ್ ಅವರು ಕೂಡ ಒಂದು ವಿಚಾರವನ್ನ ಕೂಡ CM ಸಿದ್ದರಾಮಯ್ಯನವರು ಮೆನ್ಷನ್ ಮಾಡಿದ್ದಾರೆ. ಸ್ಟೇಡಿಯಂನಲ್ಲಿ ಗಲಾಟೆ ಆಗಿದ್ದು ವಿಧಾನಸೌಧದಲ್ಲಿ ಗಲಾಟೆ ಆಗಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ CM.
ಖುದ್ದು ಸಿಎಂ ಮಾಡಿರುವಂತಹ ಮಾತು. ಹಾಗಾದ್ರೆ ಸ್ಟೇಡಿಯಂ ನಮ್ಮ ಕರ್ನಾಟಕದಲ್ಲಿ ಇಲ್ವಾ? ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರಂಭ ಆಗಿದ್ದು ಮೊದಲು. ಎರಡನೇದು ಇಲ್ಲಿ ಪರೇಡ್ ನಡೆಸ್ಬೇಕೋ ಬೇಡೋ ಅನ್ನೋ ಜಿಜ್ಞಾಸೆಯಲ್ಲಿ ಅದೊಂದು ಮಾತು ಬಂದಾಗ ಬೇಡ ಅಂತ ಹೇಳಿರ್ತಕ್ಕಂಥ ಪೊಲೀಸರ ಮಾತನ್ನು ಅದೊಂದು ಮಾತ್ರ ಕೇಳಿಸ್ಕೊಂತು ಈ ಆಡಳಿತ ವ್ಯವಸ್ಥೆ, ಸರ್ಕಾರದ ಆಡಳಿತ ಮುಖ್ಯಮಂತ್ರಿಗಳು ಕೇಳಿದ್ರು, ಡಿ ಕೆ ಶಿ ಕೇಳಿದ್ರು, ಆಯ್ತು ಅದಕ್ಕೆ ಒಪ್ಪಿಗೆ ಕೊಟ್ಟರು ಬೇಡ ಅಂತ. ಆಮೇಲೆ ನೇರವಾಗಿ ಇಲ್ಲಿ ಸ್ಟೇಡಿಯಂ ಹೋಗಬೇಕು ಅಂತಕ್ಕಂಥ ಮಾತು. ಆ ನುಗ್ಗಲು ಇಲ್ಲಿ ಏನು ವಿಧಾನಸೌಧ ಜನ ಸೇರ್ತಾ ಇದ್ದಾರೆ ಅಂತಂದಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದ್ದ ಹಾಗೆ ಜನಸಮೂಹ ಏನು ಕಡಿಮೆ ಆಗಲಿಲ್ವಲ್ಲ, ಸರಾಸಟ್ಟಾಗಿ ಬರ್ತಾನೇ ಇದ್ರಲ್ವಾ. ಆಗ ಏನು ಮಾಡ್ಬೋಯ್ತು ಅಂತಕ್ಕಂಥ ಒಂದು ಪ್ರಸಂಗ ಬಂತಲ್ವಾ. ಇವ್ರ ಒಳಗಡೆ ಫೋಟೋ ಸೆಷನ್ನು ಮತ್ತೊಂದು ನಡೀತಾ ಇರ್ಬೇಕಾದ್ರೆ ನಡೆದೋಯ್ತಲ್ಲ ಘಟನೆ, 1 ಸಾವು 2 ಸಾವು, ಹೀಗೆ ಆಗ್ಲಾದ್ರೂ ಎಚ್ಚೆತ್ಕೊಳ್ಬೇಕಾಗಿತ್ತಲ್ಲ, ಏನು ಮಾಡಬೇಕಾಗಿತ್ತು ಅಂತ. ಈ ಥರ ಪರಿಸ್ಥಿತಿಗೆ ಇದು ಬಹಳ ಕ್ಷಮಿಸಲಾರ್ದಂಥ ದೊಡ್ಡ ಇತಿಹಾಸ ಪುಡಿ ಸೇರಿರ್ತಕ್ಕಂಥ ಒಂದು ದೊಡ್ಡ ಘಟನೆ ಇದು. ಆಮೇಲೆ ನಮ್ಮ ರಾಜ್ಯಕ್ಕೂ ಕೂಡ ಒಂಥರ ಅವಮರ್ಯಾದೆಯಾಗಿರ್ತಕ್ಕಂಥ ದೇಶ ನೋಡ್ತಕ್ಕಂಥ ಸುದ್ದಿ ಆಗಿಬಿಡ್ತು. ಅದು ಭಾಳ ನೋವಿದೆ. ಆಮೇಲೆ ಈ ವಿಚಾರದಲ್ಲಿ ಏನಿವತ್ತು ಪೊಲೀಸ್ ಅಧಿಕಾರಿಗಳನ್ನೇ ಬಲಿಪಶು ಮಾಡಿದ್ರು. ಈಗ KCA ಮೇಲೆ, ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ, ಇನ್ನು ಇನ್ನೊಬ್ಬರ ಮೇಲೆ ಕೇಸ್ ಹಾಕಿದಾರಲ್ಲ, FIR ಆಗಿದೆ, ಅದರ ಕ್ರಮ ಜರುಗಿಸ್ತಾರೆ. ಮೇಲ್ನೋಟಕ್ಕೆ ವಿರೋಧ ಪಕ್ಷದವರು ಟೀಕೆ ಮಾಡೋ ಹಾಗೆ ಈಗ ಕುಮಾರಸ್ವಾಮಿ ಅವರಾಗ್ಬೋದು, ವಿಜೇಂದ್ರ ಅವರಾಗ್ಬೋದು, ಎಲ್ಲೋ ಮೇಲ್ನೋಟಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಹರಕೆಯ ಕುರಿಗಳನ್ನಾಗಿ ಅವ್ರನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆಯಲ್ಲ, ಬಹುಶಃ ಜನರಿಗೂ ಕೂಡ ಅದು ಯೋಚನೆ ಮಾಡ್ತಕ್ಕಂಥ ಒಂದು ಚಿಂತನೆ ಇದೆ. ಹೌದು ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ಇಷ್ಟು ತರಾತುರಿ ಮಾಡಿರ್ತಕ್ಕಂಥದ್ದು ಯಾರು ಕೂಡ ಕ್ಷಮಿಸಕ್ಕಾಗದೇ ಇರ್ತಕ್ಕಂಥದ್ದು. ಇಲ್ಲಿ ಸತ್ತಿರೋರು, ಮೃತಪಟ್ಟಿರ್ತಕ್ಕಂಥವ್ರು ಅಮಾಯಕರು, ಪಾಪ ಉತ್ಸಾಹಿಗಳು, RCB ಅಭಿಮಾನಿಗಳಾಗಿದ್ದರು. ಇಲ್ಲಿ ಯಾರದೇ ದೊಡ್ಡ ರಾಜಕಾರಣಿಗಳ ಮಕ್ಕಳು ಬಂದಿರಲಿಲ್ಲ. ಯಾಕಂದರೆ ಅವರಿಗೆಲ್ಲ ಬೇರೆ ಸೀಟು ವ್ಯವಸ್ಥೆ ಮತ್ತೊಂದು ಮಗದ ಇತ್ತು. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಬಹಳ ಲೋಪ ಆಗಿದೆ ಅಂತಕ್ಕಂಥದ್ದು ಯಾವುದೇ ರೀತಿಯ ಅನುಮಾನ ಇಲ್ಲ.